ಹಲೋ ಫ್ರೆಂಡ್ಸ್, ವೆಲ್ಕಮ್. ಈಗ ನಾವು ಈ ವಿಡಿಯೋ ಅಲ್ಲಿ ಮೋದಿ ಮೆಥಡ್ ಟೈಪ್ 2 ಸಮ್ನ ಸಾಲ್ವ್ ಮಾಡೋಣ ಬನ್ನಿ. ಫೈಂಡ್ ದಿ ಇನಿಷಿಯಲ್ ಫಿಸಿಬಲ್ ಸೊಲ್ಯೂಷನ್ ಬೈ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಆ್ಯಂಡ್ ದೆನ್ ಆಪ್ಟಿಮೈಸ್ ಬೈ ಮೋದಿ ಮೆಥಡ್. ಆ್ಯಂಡ್ ಇದನ್ನು ನಾವು ಸಾಲ್ವ್ ಮಾಡಬೇಕು. ಇದನ್ನು ನಾವು ಯಾವುದು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡಿಂದ ಸಾಲ್ವ್ ಮಾಡಬೇಕು ಆ್ಯಂಡ್ ದೆನ್ ಆಪ್ಟಿಮೈಸ್ ಬೈ ಮೋದಿ ಮೆಥಡ್. ಈಗ ನಾವು ಈ ಪ್ರಾಬ್ಲಮ್ನ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡಿಂದ ಸಾಲ್ವ್ ಮಾಡಬೇಕು. ಫಸ್ಟ್ ಇದು ಬ್ಯಾಲೆನ್ಸ್ಡ್ ಇದೆಯೋ ಅಥವಾ ಅನ್ಬ್ಯಾಲೆನ್ಸ್ಡ್ ಇದೆಯೋ ಅಂತ ಚೆಕ್ ಮಾಡಬೇಕು. ಹೌ ಟು ಚೆಕ್? ದೇರ್ಫೋರ್ ಟೋಟಲ್ ಸಪ್ಲೈ ಈಸ್ ಈಕ್ವಲ್ ಟು ಏನಿದೆ ನಮಗೆ 70 + 30 + 50 ಮಾಡಿದರೆ 150 ಬರುತ್ತೆ. ಆ್ಯಂಡ್ ಆಲ್ಸೋ ಟೋಟಲ್ ಡಿಮಾಂಡ್ 65 + 42 + 43 ಮಾಡಿದರೆ ನಮಗೇನು ಬರುತ್ತೆ? 150 ಬರುತ್ತೆ. ಸೊ ಟೋಟಲ್ ಡಿಮಾಂಡ್ ಈಸ್ ಈಕ್ವಲ್ ಟು ಟೋಟಲ್ ಸಪ್ಲೈ ಇದೆ. ದೇರ್ಫೋರ್ ದಿ ಪ್ರಾಬ್ಲಮ್ ಈಸ್ ಬ್ಯಾಲೆನ್ಸ್ಡ್. ನಾವು ಟೋಟಲ್ ಸಪ್ಲೈ ಈಸ್ ಈಕ್ವಲ್ ಟು ಟೋಟಲ್ ಡಿಮಾಂಡ್ ಆಯಿತು. ದೇರ್ಫೋರ್ ದಿ ಪ್ರಾಬ್ಲಮ್ ಈಸ್ ಬ್ಯಾಲೆನ್ಸ್ಡ್. The problem is balanced. ಅವರು ಈ ಪ್ರಾಬ್ಲಮ್ನ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡಿಂದ ಸಾಲ್ವ್ ಮಾಡಂತ ಹೇಳಿದ್ದಾರೆ. ಇನ್ ಕೇಸ್ ಅವರು ಓನ್ಲಿ ಫೈಂಡ್ ದಿ ಇನಿಷಿಯಲ್ ಫಿಸಿಬಲ್ ಸೊಲ್ಯೂಷನ್ ಆ್ಯಂಡ್ ಆಪ್ಟಿಮೈಸ್ ಬೈ ಮೋದಿ ಮೆಥಡ್ ಅಂದರೆ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ವ್ಯಾಮ್ ಮೆಥಡ್. ಆ್ಯಂಡ್ ನೌ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಓನ್ಲಿ. ಆ್ಯಂಡ್ ಈಗ ನಾವು 5, 7, 8, 4, 4, 6, 6, 7, 7 ಅಲ್ಲಿ ನಾವು ಮಿನಿಮಮ್ ವ್ಯಾಲ್ಯೂನ ನೋಡಬೇಕು. ಇಲ್ಲಿ ನಮಗೆ 4 ಆ್ಯಂಡ್ 4 ನಮಗೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ಇನ್ ದಿಸ್ 4 ಆ್ಯಂಡ್ 4 ಅಲ್ಲಿ ನಾವು ಯಾವುದಾದ್ರೂ ಒಂದು ರ್ಯಾಂಡಮ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಬೋದು. ಸೊ ಈ 4ನ ಐ ವಿಲ್ ಸೆಲೆಕ್ಟ್. ಆ್ಯಂಡ್ ಇದರ ಕರಸ್ಪಾಂಡಿಂಗ್ ಡಿಮಾಂಡ್ ಏನಿದೆ 65 ಇದೆ ಆ್ಯಂಡ್ ಸಪ್ಲೈ 30 ಇದೆ. ಆ್ಯಂಡ್ ಇದರ ಮಿನಿಮಮ್ ಏನಿದೆ 30. ಸೊ 30 ಈಸ್ ಅಲೋಕೇಟೆಡ್ ಆಯಿತು. ಆ್ಯಂಡ್ 30 - 30 ಬಿಕಮ್ಸ್ 0. 65 - 30 ಬಿಕಮ್ಸ್ 35 ಬರುತ್ತೆ. ಸೊ ನಮಗೆ ಬಿ ರೋ 0 ಆಯಿತು. ಸೊ ವಿ ಹ್ಯಾವ್ ಟು ಎಲಿಮಿನೇಟ್ ಹೋಲ್ ಬಿ ರೋ. ಆ್ಯಂಡ್ ಅಗೇನ್ ಈಗ 5, 7, 8, 6, 7, 7 ಅಲ್ಲಿ ನಮಗೆ ಮಿನಿಮಮ್ ಏನಿದೆ 5 ಇದೆ. ವಿ ಹ್ಯಾವ್ ಟು ಸಿ ದಿ ಸಪ್ಲೈ ಆಸ್ ವೆಲ್ ಆಸ್ ಡಿಮಾಂಡ್. ಡಿಮಾಂಡ್ 35 ಇದೆ ಆ್ಯಂಡ್ ಸಪ್ಲೈ 70 ಇದೆ. ಸೊ 35 ನಮಗೆ ಮಿನಿಮಮ್ ಇದೆ. ಸೊ 35 ಈಸ್ ಅಲೋಕೇಟೆಡ್. 35 - 35 ಬಿಕಮ್ಸ್ 0. 30 - 35 ಮಾಡಿದರೆ ನಮಗೆ 35 ರಿಮೇನ್ ಆಗುತ್ತೆ. ಸೊ ಈಗೇನಾಯಿತು? ಪಿ ಕಾಲಮ್ 0 ಆಯಿತು. ಸೊ ಎಲಿಮಿನೇಟ್ ದಿ ಪಿ ಕಾಲಮ್. ಆ್ಯಂಡ್ ನೆಕ್ಸ್ಟ್ 7, 8, 7, 7 ಇದೆ. ಇದರಲ್ಲಿ ನಮಗೆ ಲೀಸ್ಟ್ ಯಾವುದಿದೆ? 7, 7, 7 ಇದೆ. ಇಲ್ಲಿ 3, 7 ಅಲ್ಲಿ ಯಾವುದಾದ್ರೂ 1 7ನ ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಸೆಲೆಕ್ಟ್ ದಿಸ್ 7. 42 ಡಿಮಾಂಡ್ ಇದೆ ಆ್ಯಂಡ್ 35 ಸಪ್ಲೈ ಇದೆ. ಸೊ ಇದರಲ್ಲಿ ಮಿನಿಮಮ್ ಯಾವುದಿದೆ? 35 ಇದೆ. ಸೊ 35 ಇಲ್ಲಿ ಅಲೋಕೇಟ್ ಆಯಿತು. 35 - 35 ಬಿಕಮ್ಸ್ 0. 42 - 35 ಬಿಕಮ್ಸ್ 7. ಈಗ ನಮಗೆ ಎ ರೋ 0 ಇದೆ. ಸೊ ಎಲಿಮಿನೇಟ್ ದಿ ಹೋಲ್ ಎ ರೋ. ಆ್ಯಂಡ್ ಅಟ್ ಲಾಸ್ಟ್ 7 ಆ್ಯಂಡ್ 7 ಇದೆ. ವಿ ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 1 7, ಯಾವುದಾದ್ರೂ 1 7. ಆ್ಯಂಡ್ ಐ ವಿಲ್ ಸೆಲೆಕ್ಟ್ ದಿಸ್ 7. ಏನಿದೆ? ಡಿಮಾಂಡ್ 7 ಇದೆ ಆ್ಯಂಡ್ ಸಪ್ಲೈ ಈಸ್ 50. ಸೊ 7 ಇಲ್ಲಿ ಅಲೋಕೇಟ್ ಆಯಿತು. 7 - 7 ಬಿಕಮ್ಸ್ 0. ಆ್ಯಂಡ್ 50 - 7 ಬಿಕಮ್ಸ್ 43. ಆ್ಯಂಡ್ ಈಗೇನಾಯಿತು? ಕ್ಯೂ ಕಾಲಮ್ 0 ಆಯಿತು. ಸೊ ಎಲಿಮಿನೇಟ್ ದಿ ಕ್ಯೂ ಕಾಲಮ್. ಆ್ಯಂಡ್ ಅಟ್ ಲಾಸ್ಟ್ 7 with demand 43 and also supply 43. So 43 allocate ಆಯಿತು. 43 - 43 becomes 0 and 43 - 43 becomes 0. And therefore the C column and R row is eliminated. R column is eliminated and C row is also eliminated. ಈಗ ನಾವು ಟೋಟಲ್ ಕಾಸ್ಟ್ನ ತೆಗಿಬೇಕು. ಟೋಟಲ್ ಕಾಸ್ಟ್ 5 × 35 5 × 35 plus 7 × 35 and next 4 × 30 plus 7 × 7 and ಲಾಸ್ಟಿಗೆ 7 × 43 ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೆ ನಮಗೇನು ಬರುತ್ತೆ? 830 ಬರುತ್ತೆ. ಇದೇ ಸಮ್ನ ನಾನು ಲಾಸ್ಟ್ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ್ಯಂಡ್ ದ ಲಿಂಕ್ ಈಸ್ ಗಿವನ್ ಇನ್ ದಿ ಡಿಸ್ಕ್ರಿಪ್ಷನ್ ಆಲ್ಸೋ. ಈಗ ನಾವು ಈ ಸಮ್ನ ಮೋದಿ ಮೆಥಡಿಂದ ಸಾಲ್ವ್ ಮಾಡೋಣ. ಫಸ್ಟ್ ಸ್ಟೆಪ್ ಮೋದಿ ಮೆಥಡಲ್ಲಿ ಏನಿದೆ ಅಂದರೆ ವಿ ಹ್ಯಾವ್ ಟು ಚೆಕ್ ದಿ ಡಿಜೆನರಸಿ ಫಾರ್ ದಿಸ್ ಪ್ರಾಬ್ಲಮ್. ಚೆಕ್ ದಿ ಡಿಜೆನರಸಿ. ಡಿಜೆನರಸಿ ಅಂದರೆ m + n - 1. m ಅಂದರೆ ನಮಗೆ ನಂಬರ್ ಆಫ್ ರೋಸ್ ಆ್ಯಂಡ್ n ಅಂದರೆ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ -1. ಇದೇನಿದೆ? ನಂಬರ್ ಆಫ್ ರೋಸ್ ಏನಿದೆ? 3 ಇದೆ ಆ್ಯಂಡ್ ಆಲ್ಸೋ ನಂಬರ್ ಆಫ್ ಕಾಲಮ್ಸ್ 3 ಇದೆ ಆ್ಯಂಡ್ -1.
3 plus 3 6, 6 minus 1 is 5, and also the allocated cells ಎಷ್ಟಿವೆ ನಮಗೆ 5 is allocated, 7 is allocated, 4 is allocated, 7 is allocated and 7 is allocated. 1 2 3 4 5 ಇದು ಎಷ್ಟಿದೆ allocated cells 5 ಇದೆ. therefore ಏನು m plus n minus 1 is equal to allocated cells ಇದೆ. allocated cells, therefore no degeneracy. And in step 2 ಅಲ್ಲಿ ರೋಸ್ ಅನ್ನ u1 u2 u3 and ಕಾಲಮ್ಸ್ ಅನ್ನ v1 v2 v3 ಅಂತ ಡಿನೋಟ್ ಮಾಡ್ಕೊಂತೀವಿ. ದಿ ಫಸ್ಟ್ ರೋ ಬಿಕಮ್ಸ್ u1, ಸೆಕೆಂಡ್ ರೋ ಏನಾಗುತ್ತೆ u2 ಆಗುತ್ತೆ, ಅಂಡ್ ಥರ್ಡ್ ರೋ ಏನಾಗುತ್ತೆ u3 ಆಗುತ್ತೆ. ಅಂಡ್ ಸಿಮಿಲರ್ಲಿ ಕಾಲಮ್ v1 v2 ಅಂಡ್ v3 ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಬರೀಬೇಕು, ಲೆಟ್ u1 is equal to ರೋ a, u2 is equal to row b and u3 is equal to row c, and also v1 is equal to column p, v2 is equal to column q and v3 is equal to column r. and all cells ಅನ್ನ ಬರ್ಕೋಬೇಕು. and for all cells ನ ನಾವು u and v ಅಲ್ಲಿ ಬರಿಬೇಕು. ಸೊ ಇದು 5 ಅಂದ್ರೆ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್ ಇದೆ. ಸೊ C11 is equal to 5 ಇದೆ. C12 ಯಾವುದಿದೆ ನಮಗೆ 7 ಇದೆ. ಆ್ಯಂಡ್ C13 ಯಾವುದಿದೆ 8 ಇದೆ. ನೆಕ್ಸ್ಟ್ C21 ಏನಿದೆ 4 ಇದೆ. C22 4 ಇದೆ. C23 ಅಂದರೆ 6 ಇದೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ C31 ಅಂದರೆ 6 ಇದೆ. C32 ಅಂದರೆ ಥರ್ಡ್ ರೋ ಸೆಕೆಂಡ್ ಕಾಲಮ್ ಏನಿದೆ 7 ಇದೆ. C33 ಅಂದರೆ ಥರ್ಡ್ ಕಾಲಮ್ ಥರ್ಡ್ ರೋ ನಮಗೇನಿದೆ 7 ಇದೆ. ಆಲ್ಸೋ ಅನ್ಅಲೋಕೇಟೆಡ್ ಸೆಲ್ಸ್ ಯಾವುದವೆ ನೋಡಬೇಕು. ಅನ್ಅಲೋಕೇಟೆಡ್ ಸೆಲ್ಸ್ ಇವನ್ನ ನೀವು ಎಕ್ಸ್ ಅಂತ ರಿಪ್ರೆಸೆಂಟ್ ಮಾಡ್ಕೊಳ್ಳೋ ಅನ್ಅಲೋಕೇಟೆಡ್ ಸೆಲ್ಸ್ನ. ಆ್ಯಂಡ್ ಇದರಲ್ಲಿ ನಮಗೆ ಅನ್ಅಲೋಕೇಟೆಡ್ ಸೆಲ್ಸ್ ಯಾವಿದೆ 8 ಇದೆ, ಆ್ಯಂಡ್ 4 ಇದೆ, 6 ಇದೆ, ಆ್ಯಂಡ್ ಆಲ್ಸೋ 6 ಇದೆ. ಫಸ್ಟ್ ರೋ ಥರ್ಡ್ ಕಾಲಮಲ್ಲಿದೆ, ಆ್ಯಂಡ್ 4 ಈಸ್ ದಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಆ್ಯಂಡ್ 6 ಈಸ್ ದ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿದೆ, ಆ್ಯಂಡ್ ಲಾಸ್ಟ್ 6 ಎಲ್ಲಿದೆ ಥರ್ಡ್ ರೋ ಫಸ್ಟ್ ಕಾಲಮಲ್ಲಿ ಇದೆ. ದೇರ್ಫೋರ್ x13 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಅಲ್ಲಿ 8 ಇದೆ. x22 ಸೆಕೆಂಡ್ ರೋ ಸೆಕೆಂಡ್ ಕಾಲಮಲ್ಲಿ 4 ಇದೆ. x23 ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿ 6 ಇದೆ. x31 ಅಂದರೆ ಥರ್ಡ್ ರೋ ಫಸ್ಟ್ ಕಾಲಮಲ್ಲಿ ಹಾಗೆ 6 ಇದೆ. ಇನ್ ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ನಾವು ಇದರಲ್ಲಿ ಮೋಸ್ಟ್ ಅಲೋಕೇಟೆಡ್ ಸೆಲ್ಸ್ ರೋ ಅಥವಾ ಕಾಲಮಲ್ಲಿ ಯಾವುದಿದೆ ನೋಡಬೇಕು. ಈಗ ರೋ ಎ ಅಲ್ಲಿ ನಮಗೆ 2 ಅಲೋಕೇಟೆಡ್ ಸೆಲ್ಸ್ ಇದೆ. ರೋ 2 ಅಲ್ಲಿ ಒಂದೇ ಇದೆ. ರೋ 3 ಅಲ್ಲಿ 2 ಅಲೋಕೇಟೆಡ್ ಸೆಲ್ಸ್ ಇದೆ. ಆ್ಯಂಡ್ ಸಿಮಿಲರ್ಲಿ ಕಾಲಮ್ ಫಸ್ಟಲ್ಲಿ 2 ಇದೆ, ಕಾಲಮ್ ಸೆಕೆಂಡಲ್ಲೂ 2 ಇದೆ, ಆ್ಯಂಡ್ ಕಾಲಮ್ ಥರ್ಡಲ್ಲಿ ಓನ್ಲಿ 1 ಇದೆ. ದೇರ್ಫೋರ್ ರೋ ಎ ಆ್ಯಂಡ್ ಸಿ ಹ್ಯಾವ್ 2 allocations and also ಕಾಲಮ್ ಪಿ ಆ್ಯಂಡ್ ಕ್ಯೂನು ನಮಗೆ 2 ಅಲೋಕೇಶನ್ಸ್ ಇವೆ, 2 allocations. therefore we have to select any one of the allocation. ರೋ ಆದರೂ ಸೆಲೆಕ್ಟ್ ಮಾಡಿ ಅಥವಾ ಕಾಲಮ್ ಆದರೂ ಸೆಲೆಕ್ಟ್ ಮಾಡಿ. therefore we will consider ರೋ ಎ. ರೋ ಎ ಅಂದರೆ ನಮಗೆ ಏನಿದೆ, ರೋ ಎ ಅಂದರೆ u1. ಲೆಟ್ u1 is equal to 0 now. let u1 is equal to 0. ಆ್ಯಂಡ್ ನಾವು ಈಗ ಅಲೋಕೇಟೆಡ್ ಸೆಲ್ಸ್ನ ನೋಡಬೇಕು. ಅಲೋಕೇಟೆಡ್ ಸೆಲ್ಸ್ ಅಂದರೆ 5 ಇದೆ, 7 4 7 ಆ್ಯಂಡ್ 7 ಇದೆ. ಫಸ್ಟ್ ಈಸ್ ಅಲೋಕೇಟೆಡ್ ಅಂದರೆ C11 ಇಲ್ಲಿ 1 ಇದೆ. ಸೊ u1 ಪ್ಲಸ್ v1 ಈಸ್ ಈಕ್ವಲ್ ಟು 5. ಆ್ಯಂಡ್ C12 ಅಂದರೆ u1 ಪ್ಲಸ್ v2
ಈಸ್ ಈಕ್ವಲ್ ಟು 7 ಇದೆ. ಆ್ಯಂಡ್ ನೆಕ್ಸ್ಟ್ C21 ಅಂದರೆ U2 ಪ್ಲಸ್ V1 ಈಸ್ ಈಕ್ವಲ್ ಟು ನಮಗೇನಿದೆ 4 ಇದೆ. ಆ್ಯಂಡ್ C32 ಈಸ್ ಈಕ್ವಲ್ ಟು U3 ಪ್ಲಸ್ V2 ಈಸ್ ಈಕ್ವಲ್ ಟು 7 ಇದೆ. ಆ್ಯಂಡ್ C33 ಅಂದರೆ U3 ಪ್ಲಸ್ V3 ಈಸ್ ಈಕ್ವಲ್ ಟು 7 ಇದೆ. ವಿ ಆಲ್ರೆಡಿ ನೋ ದ್ಯಾಟ್ U1 ಈಸ್ ಈಕ್ವಲ್ ಟು 0 ಇದೆ. ಸೊ U1 ಇಲ್ಲಿದೆ ಅಂದರೆ ನಾವು V1 ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬೋದು. ಸೊ U1 ಪ್ಲಸ್ V1 ಈಸ್ ಈಕ್ವಲ್ ಟು 5 ಇದೆ. U1 ಈಸ್ 0 ಪ್ಲಸ್ V1 ಈಸ್ ಈಕ್ವಲ್ ಟು 5. ದೇರ್ ಫೋರ್ V1 ಈಸ್ ಈಕ್ವಲ್ ಟು 5 ಆಯಿತು. ನೆಕ್ಸ್ಟ್ U1 ಏನಿದೆ 0 ಪ್ಲಸ್ V2 ಈಸ್ ಈಕ್ವಲ್ ಟು 7. ದೇರ್ ಫೋರ್ V2 ಈಸ್ ಈಕ್ವಲ್ ಟು 7 ಆಯಿತು. ಆ್ಯಂಡ್ ಇದನ್ನು U2 ಪ್ಲಸ್ V1 ಈಸ್ ಈಕ್ವಲ್ ಟು 4 ಇದೆ. U2 ಅಂದರೆ ನಮಗೆ ಏನಿಲ್ಲ. ಆ್ಯಂಡ್ ಆಲ್ಸೋ V1 ಈಸ್ ಗಿವನ್ ಬೈ 5 ಇದೆ ಈಸ್ ಈಕ್ವಲ್ ಟು 4. ದೇರ್ ಫೋರ್ U2 ಈಸ್ ಈಕ್ವಲ್ ಟು 4 ಮೈನಸ್ 5 ಬಿಕಮ್ಸ್ -1. ಇದಾಯಿತು. ನೆಕ್ಸ್ಟ್ U3 ಪ್ಲಸ್ V2 ಈಸ್ ಈಕ್ವಲ್ ಟು 7. U3 ಏನಿದೆ, U3 ಇಲ್ಲ. ಆ್ಯಂಡ್ V2 ಈಸ್ 7 ಈಸ್ ಈಕ್ವಲ್ ಟು 7. ದೇರ್ ಫೋರ್ U3 ಈಸ್ ಈಕ್ವಲ್ ಟು 7 ಮೈನಸ್ 7 ಬಿಕಮ್ಸ್ 0. ಆ್ಯಂಡ್ C33 ಅಂದರೆ U3 ಪ್ಲಸ್ V3 ಈಸ್ ಈಕ್ವಲ್ ಟು 7. U3 ಅಂದರೆ 0 ಇದೆ ಪ್ಲಸ್ V3 ಈಸ್ ಈಕ್ವಲ್ ಟು 7. ದೇರ್ ಫೋರ್ V3 ಈಸ್ ಈಕ್ವಲ್ ಟು 7 ಆಯಿತು. U1 ನಮಗೆ 0 ಇದೆ. U2 -1 ಇದೆ. U3 0 ಬಂತು. ಆ್ಯಂಡ್ V1 5 ಇದೆ. V2 7 ಇದೆ. ಆ್ಯಂಡ್ V3 ಏನಿದೆ 7 ಇದೆ. ನಾವು ಇನ್ ಸ್ಟೆಪ್ ನಂಬರ್ 4 ಅಲ್ಲಿ these value we have to substitute these value in this formula ಅಂದರೆ Cij minus Ui minus Vj. ಇದನ್ನು ನಾವು ಓನ್ಲಿ ಫಾರ್ ಅನ್ಅಲೋಕೇಟೆಡ್ ಸೆಲ್ಸಿಗೆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓನ್ಲಿ ಫಾರ್ ಅನ್ಅಲೋಕೇಟೆಡ್ ಸೆಲ್ಸ್ ನಮಗೆ ಅನ್ಅಲೋಕೇಟೆಡ್ ಸೆಲ್ಸ್ X13 ಇದೆ, X22, X23 ಆ್ಯಂಡ್ X31 ಇದೆ. ಫಸ್ಟ್ ನಾವು X13ನ ತೆಗೆದುಕೊಳ್ಳೋಣ. X13 ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಅಲ್ಲಿ ಹಾಕಬೇಕು. ಅಂದರೆ ಸಿ ಇದು I ಆ್ಯಂಡ್ ಇದು J. ಸೊ C13 ಮೈನಸ್ U1 ಮೈನಸ್ V3 ಈಸ್ ಈಕ್ವಲ್ ಟು C13 ಅಂದರೆ ಸಿ ಫಸ್ಟ್ ರೋ ಥರ್ಡ್ ಕಾಲಮ್ ಅಂದರೆ ನಮಗೇನಿದೆ 8 ಇದೆ. ಸೊ C13 ಅಂದರೆ 8 ಇದೆ ಮೈನಸ್ U1 ಅಂದರೆ ನಮಗೆ 0 ಇದೆ ಮೈನಸ್ V3 ಅಂದರೆ 7 ಇದೆ. ಸೊ 8 ಮೈನಸ್ 0 ಅಂದರೆ 8 ಮೈನಸ್ 7 ಅಂದರೆ 1 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಅನ್ಅಲೋಕೇಟೆಡ್ ಸೆಲ್ ಏನಿದೆ X22 ಇದೆ. ಅಂದರೆ C22 ಮೈನಸ್ U2 ಮೈನಸ್ V2. C22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಏನಿದೆ 4 ಇದೆ. ಸೊ 4 ಮೈನಸ್ U2 ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. ಆ್ಯಂಡ್ V2 ಏನಿದೆ 7 ಇದೆ ಮೈನಸ್ 7. 4 ಪ್ಲಸ್ 1 5 ಮೈನಸ್ 7 ಏನಾಗುತ್ತೆ -2 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅನ್ಅಲೋಕೇಟೆಡ್ ಸೆಲ್ ಏನಿದೆ X23 ಇದೆ. ಸೊ ಏನಾಗುತ್ತೆ ಇದು C23 ಮೈನಸ್ U2 ಮೈನಸ್ V3. ಅಂದರೆ C23 ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮ್ ಏನಿದೆ 6 ಇದೆ. ಸೊ 6 U2 ಅಂದರೆ -1 ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. ಆ್ಯಂಡ್ V3 ಏನಿದೆ 7 ಇದೆ ಮೈನಸ್ 7. 6 ಪ್ಲಸ್ 1 7 ಮೈನಸ್ 7 ಅಂದರೆ 0 ಆಗುತ್ತೆ. ಆ್ಯಂಡ್ ದಿ ಲಾಸ್ಟ್ ಅನ್ಅಲೋಕೇಟೆಡ್ ಸೆಲ್ ಏನಿದೆ X31 ಇದೆ. ಅಂದರೆ C31 ಮೈನಸ್ U3 ಮೈನಸ್ V1. ಅಂದರೆ C31 ಅಂದರೆ ಥರ್ಡ್ ರೋ ಫಸ್ಟ್ ಕಾಲಮ್ ಏನಿದೆ 6 ಇದೆ. ಸೊ 6 ಮೈನಸ್ U3 ಏನಿದೆ 0 ಇದೆ ಮೈನಸ್ V1 ಏನಿದೆ 5 ಇದೆ. ಸೊ 6 ಮೈನಸ್ 5 1 ಇದೆ. ಟೈಪ್ 1 ಸಮ್ಮಲ್ಲಿ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಇದ್ದವು. ಸೊ ಪಾಸಿಟಿವ್ ಇದ್ದರೆ ದೇರ್ ಫಾರ್ ದಿ ಫೈನಲ್ ಸ್ಟೇಜ್ ಈಸ್ ರೀಚಡ್. ಈಗ ನಮಗೆ ಅನ್ಅಲೋಕೇಟೆಡ್ ಸೆಲ್ಸಲ್ಲಿ ಮೈನಸ್ ವ್ಯಾಲ್ಯೂ ಬಂದಿದೆ, ಮೈನಸ್ ವ್ಯಾಲ್ಯೂ ಇದೆ. ಸೊ ವಿ ಹ್ಯಾವ್ ಟು ಕಂಟಿನ್ಯೂ ದಿ ಪ್ರೊಸೆಸ್ ನಾವು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ಟೆಪ್ 5 ಅಲ್ಲಿ
ಸ್ಟೆಪ್ 5 ದ ಹೈಯೆಸ್ಟ್ ನೆಗೆಟಿವ್ ವ್ಯಾಲ್ಯೂ ನಮಗೆ ಒಂದೇ ವ್ಯಾಲ್ಯೂ ಇದೆ, ದೇರ್ ಫೋರ್ ಅದು ಎಲ್ಲಿದೆ x22 ವೇರ್ Cij minus ui minus vj is equal to -2 ಇದೆ. x22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಅಂದರೆ ನಮಗೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 ಇದೆ. ಸೊ ಇದು ನೆಗೆಟಿವ್, ಅಂದರೆ ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ನಾವು ಪಾಸಿಟಿವ್. ಆ್ಯಂಡ್ ಇದಕ್ಕೆ ನಾವು ಕ್ಲೋಸ್ಡ್ ಲೂಪ್ ಹಾಕಬೇಕು. ಆ ಲೂಪ್ ಹೇಗಿರಬೇಕಂದ್ರೆ ಆಲ್ ದಿ ಅಲೋಕೇಟೆಡ್ ಸೆಲ್ಸ್ ಇರಬೇಕು. ಹೌ ಟು ಡ್ರಾ ಕ್ಲೋಸ್ಡ್ ಲೂಪ್ ಸ್ಟಾರ್ಟಿಂಗ್ ಫ್ರಮ್ ಅ ಸೆಲೆಕ್ಟೆಡ್ ಸೆಲ್ 4 ಇನ್ ಸಚ್ ಅ ವೇ ದಟ್ ಆಲ್ ದ ಕಾರ್ನರ್ಸ್ ಆಫ್ ದಿ ಲೂಪ್ ದೇರ್ ವುಡ್ ಬಿ ಅನ್ ಅಲೋಕೇಟೆಡ್ ಸೆಲ್ಸ್ ಇರಬೇಕು. ಇದನ್ನು ನಾವು ಲೂಪ್ ಹಾಕಿದರೆ ಇದ್ರ ಕಾರ್ನರ್ಸ್ ನಮಗೆ ಅಲೋಕೇಟೆಡ್ ಸೆಲ್ಸ್ ರಿಪ್ರೆಸೆಂಟ್ ಆಗಬೇಕು. ನಮಗೆ ಇದರದ್ದು ಅಲೋಕೇಟೆಡ್ ಸೆಲ್ಸ್ 7 ಇದೆ, 43 ಇದೆ, ಆ್ಯಂಡ್ ಇಲ್ಲಿ ಅಲೋಕೇಟೆಡ್ ಸೆಲ್ ಇಲ್ಲ. ಸೊ 30, 35, 35 ಇದೆ. ಸೊ ವಿ ಕ್ಯಾನ್ ಡ್ರಾ ದಿ ಲೂಪ್ ಹಿಯರ್. ಇದನ್ನು ಲೂಪ್ ಹಾಕ್ಬೋದು. ಆ್ಯಂಡ್ ಈಗ ಇಲ್ಲಿ ಲೂಪ್ ಆಯ್ತಾ. ಇದು ನಮಗೆ ಪಾಸಿಟಿವ್ ವ್ಯಾಲ್ಯೂ ಇದೆ, ಆ್ಯಂಡ್ ಇದರ ಅಪೋಸಿಟ್ ಅದು ಪಾಸಿಟಿವ್ ಆಗುತ್ತೆ, ಆ್ಯಂಡ್ ಇದರದ್ದು ಅಡ್ಜಸೆಂಟ್ ಬಿಕಮ್ಸ್ ನೆಗೆಟಿವ್. ಇದು ನೆಗೆಟಿವ್ ಆಗುತ್ತೆ ಆ್ಯಂಡ್ ಅಪೋಸಿಟ್ ಬಿಕಮ್ಸ್ ನೆಗೆಟಿವ್ ಆಗುತ್ತೆ. ಆ್ಯಂಡ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ನ ಬರೆಯೋಣ. ದೇರ್ ಫೋರ್ ಕ್ಯೂ ಆ್ಯಂಡ್ ಬಿ ಅಲ್ಲಿ ನಮಗೆ ಏನಿದೆ 4 ಇದೆ, ಆ್ಯಂಡ್ ಅದು ಪಾಸಿಟಿವ್ ಇದೆ. ಇದು ಕ್ಯೂ ಬಿ ಈಸ್ ಪಾಸಿಟಿವ್ ಆ್ಯಂಡ್ ಅಲೋಕೇಶನ್ ಏನಿಲ್ಲ, ದೇರ್ ಫೋರ್ ಲಿವ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಪಿ ಬಿ, ಅಂದರೆ ಪಿ ಬಿ ಅಲ್ಲಿ ಏನಿದೆ 4 ಇದೆ. ಪಿ ಬಿ ಈಸ್ ಈಕ್ವಲ್ ಟು, ಆ್ಯಂಡ್ ದಿ ನೆಗೆಟಿವ್ ಸಿಂಬಲ್ ಇದೆ, ನೆಗೆಟಿವ್, ಆ್ಯಂಡ್ ದಿ ಅಲೋಕೇಟೆಡ್ ಸೆಲ್ ಈಸ್ 30. ಆ್ಯಂಡ್ ನೆಕ್ಸ್ಟ್ ಪಿ ಎ ಅಲ್ಲಿ ನಮಗೇನಿದೆ ಪಾಸಿಟಿವ್ ಇದೆ. ಪಿ ಎ ಅಲ್ಲಿ ಪಾಸಿಟಿವ್ ಇದೆ, ಆ್ಯಂಡ್ ದಿ ಅಲೋಕೇಟೆಡ್ ಸೆಲ್ ಏನಿದೆ 35 ಇದೆ. ಆ್ಯಂಡ್ ಅಟ್ ಲಾಸ್ಟ್ ಕ್ಯೂ ಎ ಅಲ್ಲಿ ನಮಗೆ ನೆಗೆಟಿವ್ ಇದೆ. ಕ್ಯೂ ಎ ಅಂದರೆ ನೆಗೆಟಿವ್ ಇದೆ, ಆ್ಯಂಡ್ ದಿ ಅಲೋಕೇಟೆಡ್ ಸೆಲ್ ಈಸ್ 35. ಇನ್ ದಿಸ್ ವಿ ಹ್ಯಾವ್ 2 ನೆಗೆಟಿವ್ ಕಾರ್ನರ್ಸ್, ಆ್ಯಂಡ್ ಇದರಲ್ಲಿ 30 ಆ್ಯಂಡ್ 35 ಅಲ್ಲಿ ನಮಗೆ ಲೀಸ್ಟ್ ಯಾವುದಿದೆ, ನೆಗೆಟಿವ್ ಕಾರ್ನರಲ್ಲಿ ನಮಗೆ ಲೀಸ್ಟ್ ಯಾವುದಿದೆ, 30 ಇದೆ. ಆ್ಯಂಡ್ ನೌ ಇನ್ ದಿಸ್ ಲೂಪ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 30 ಫ್ರಮ್ ದಿ ನೆಗೆಟಿವ್ ಕಾರ್ನರ್ ಆ್ಯಂಡ್ ಆ್ಯಡ್ 30 ಟು ದಿ ಪಾಸಿಟಿವ್ ಕಾರ್ನರ್. ಎಲ್ಲಿ ನಮಗೆ ಮೈನಸ್ ಸಿಂಬಲ್ ಇದೆ ಅಲ್ಲಿ 30ನ ನಾವು ಮೈನಸ್ ಮಾಡಬೇಕು, ಆ್ಯಂಡ್ ಆಸ್ ವೆಲ್ ಆಸ್ ವೇರೆವರ್ ದೇರ್ ಈಸ್ ಪ್ಲಸ್ ವಿ ಹ್ಯಾವ್ ಟು ಆ್ಯಡ್ 30 ಟು ದಿ ಕಾರ್ನರ್ ಸೆಲ್ಸ್. ದೇರ್ ಫೋರ್ 30 units is subtracted from all negative corner cells, while 30 units are added to all positive corner cells. ಸೊ ಇದರಲ್ಲಿ ನಮಗೆ ಕ್ಯೂ ಬಿ ನಮಗೆ ಪಾಸಿಟಿವ್ ಇದೆ. ಸೊ ದೇರ್ ಫೋರ್ ಕ್ಯೂ ಬಿ ಈಸ್ ಪಾಸಿಟಿವ್ ಇದೆ. ಸೊ ಇಲ್ಲಿ ಅಲೋಕೇಟೆಡ್ ಸೆಲ್ಸ್ ಯಾವುದೂ ಇಲ್ಲ, ಸೊ ಏನಂದರೆ 0 ಇರುತ್ತೆ. ಸೊ 0 ಪ್ಲಸ್ 30 ಬಿಕಮ್ಸ್ 30, ಆ್ಯಂಡ್ ಪಿ ಬಿ ಈಸ್ ನೆಗೆಟಿವ್ ಇದೆ. ಪಿ ಬಿ ಈಸ್ ನೆಗೆಟಿವ್, ಆ್ಯಂಡ್ ವಿತ್ ದಿ ಅಲೋಕೇಟೆಡ್ ಏನಿದೆ 30 ಇದೆ. ಸೊ 30 ಮೈನಸ್ 30 ಏನಾಗುತ್ತೆ, 0 ಇದೆ. ಆ್ಯಂಡ್ ನೆಕ್ಸ್ಟ್ ಪಿ ಎ ಏನಿದೆ 35 ಇದೆ. ಪಿ ಎ ಆ್ಯಂಡ್ ಆಲ್ಸೋ ಪಾಸಿಟಿವ್ ಇದೆ. ಅಲೋಕೇಟೆಡ್ ಏನಿದೆ 35 ಇದೆ. ಸೊ 35 ಪ್ಲಸ್ 30 ಏನಾಗುತ್ತೆ, 65 ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಕ್ಯೂ ಎ ಏನಿದೆ ವಿತ್ ನೆಗೆಟಿವ್ ಸಿಂಬಲ್ ಇದೆ. ಕ್ಯೂ ಎ ಈಸ್ ವಿತ್ ನೆಗೆಟಿವ್ ಸಿಂಬಲ್, ಆ್ಯಂಡ್ ಅಲೋಕೇಶನ್ ಏನಿದೆ ಅದರದ್ದು 35 ಇದೆ. ಸೊ 35 minus 30 becomes 5. And now after reallocation the matrix become, after reallocation the matrix becomes ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಅಲೋಕೇಟೆಡ್ ಸೆಲ್ಸ್ ಲೂಪ್ನ ಬಿಟ್ಟು ಇಲ್ಲಿ 7 ಇದೆ ಆ್ಯಂಡ್ 43 ಇದೆ, ಇದನ್ನು ನಾವು ಏನು ಟಚ್ ಮಾಡಬಾರ್ದು. ದೇ ಆರ್ ನಾಟ್ ಟಚ್ಡ್. ರಿಅಲೋಕೇಶನ್ ದ ಮ್ಯಾಟ್ರಿಕ್ಸ್ ಬಿಕಮ್ ಲೈಕ್ ದಿಸ್. ಈಗ ಇದು ನಮಗೆ ನ್ಯೂ ಮ್ಯಾಟ್ರಿಕ್ಸ್ ಟೇಬಲ್ ಆಗುತ್ತೆ. ಆ್ಯಂಡ್ ಸ್ಟೆಪ್ 2 ಇಂದ ಸ್ಟಾರ್ಟ್ ಮಾಡಬೇಕು. ಆಲ್ ಸೆಲ್ಸ್ ಬರ್ಕೊಳ್ಳಿ. ಆಲ್ ಸೆಲ್ಸ್
ಆಲ್ ಸೆಲ್ಸ್ ಅಂದರೆ C11 C12 C13 C11 ನಮಗೇನಿದೆ 5 ಇದೆ, C12 7 ಇದೆ, C13 ಏನಿದೆ 8 ಇದೆ, C21 4 ಇದೆ, C22 4 ಇದೆ, C23 ಏನಿದೆ 6 ಇದೆ, C31 6 ಇದೆ, C32 7 ಇದೆ, C33 ಏನಿದೆ 7 ಇದೆ. ಆ್ಯಂಡ್ ಆಲ್ಸೋ ಅನ್ಅಲೋಕೇಟೆಡ್ ಸೆಲ್ಸ್ ಯಾವಿದೆ ಬರ್ಕೊಳ್ಳಿ. ಅನ್ಅಲೋಕೇಟೆಡ್ ಸೆಲ್ಸ್ ಇದರಲ್ಲಿ ನಮ್ಗೆ ಅನ್ಅಲೋಕೇಟೆಡ್ ಸೆಲ್ಸ್ 8 4 6 ಆ್ಯಂಡ್ 6 ಇದೆ. ದೇರ್ ಫೋರ್ ಎಕ್ಸ್ ಫಸ್ಟ್ ರೋ ಥರ್ಡ್ ಕಾಲಮ್ x13 ಈಸ್ ಈಕ್ವಲ್ ಟು 8 ಆ್ಯಂಡ್ x21 ಈಸ್ ಈಕ್ವಲ್ ಟು 4 ಇದೆ, x23 ಈಸ್ ಈಕ್ವಲ್ ಟು 6 ಇದೆ, ಆ್ಯಂಡ್ x31 ಏನಿದೆ 6 ಇದೆ. ಆ್ಯಂಡ್ ಅಗೇನ್ ಇನ್ ರೋ ಅಥವಾ ಕಾಲಮಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಲೋಕೇಶನ್ಸ್ ಎಲ್ಲಿದೆ ನೋಡಿ. ಸೊ ಇನ್ ದಿ ಫಸ್ಟ್ ರೋ ಅಲ್ಲಿ 2 ಇದೆ, 2 ಅಲೋಕೇಶನ್ಸ್, ಆ್ಯಂಡ್ ಇನ್ ಸೆಕೆಂಡ್ ರೋ ಅಲ್ಲಿ ಓನ್ಲಿ 1 ಅಲೋಕೇಶನ್ ಇದೆ, ಆ್ಯಂಡ್ ಇನ್ ಥರ್ಡ್ ರೋ ಅಲ್ಲಿ 2 ಅಲೋಕೇಶನ್ಸ್ ಇದೆ, ಆ್ಯಂಡ್ ಇನ್ ಫಸ್ಟ್ ಕಾಲಮಲ್ಲಿ 1 ಇದೆ, ಆ್ಯಂಡ್ 1 2 3 ಅಲೋಕೇಶನ್ಸ್ ಇದೆ, ಆ್ಯಂಡ್ ಇಲ್ಲಿ 1 ಅಲೋಕೇಶನ್ ಇದೆ. ಸೊ let us consider v2 is equal to 0 ಯಾಕಂದರೆ therefore 3 allocations ಇದೆ, and that is the second column. therefore v2 is equal to 0 ಆಗುತ್ತೆ. all allocated cells ಯಾವಿದೆ, all allocated cells ನಮಗೆ allocated cells ಯಾವಿದೆ 5 ಇದೆ, 7 ಇದೆ, 4 ಇದೆ, 7 ಇದೆ, ಆ್ಯಂಡ್ 7 ಇದು C11 ಅಲೋಕೇಟೆಡ್ ಏನಿದೆ 5 ಇದೆ. ಸೊ C11 ಅಂದರೆ ಇದನ್ನೇನು U1 ಪ್ಲಸ್ V1 ಈಸ್ ಈಕ್ವಲ್ ಟು 5 ಇದೆ, ಆ್ಯಂಡ್ ನೆಕ್ಸ್ಟ್ C12 ಈಸ್ ಈಕ್ವಲ್ ಟು U1 ಪ್ಲಸ್ V2 ಈಸ್ ಈಕ್ವಲ್ ಟು ಏನಿದೆ 7 ಇದೆ, ಆ್ಯಂಡ್ ನೆಕ್ಸ್ಟ್ C22 ಅಂದರೆ U2 ಪ್ಲಸ್ V2 ಅಂದರೆ ಏನಿದೆ 4 ಇದೆ, ಆ್ಯಂಡ್ ನೆಕ್ಸ್ಟ್ C32 ಅಂದರೆ U3 ಪ್ಲಸ್ V2 ಏನಿದೆ 7 ಇದೆ, ಆ್ಯಂಡ್ ಅಟ್ ಲಾಸ್ಟ್ C33 ಅಂದರೆ U3 ಪ್ಲಸ್ V3 ಏನಿದೆ 7 ಇದೆ. ಈಗ ನಾವು ಇದರ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ವಿ ನೋ ದ್ಯಾಟ್ V2 ಈಸ್ ಆಲ್ರೆಡಿ 0. ಸೊ V2 ಈಸ್ ಆಲ್ರೆಡಿ 0 ಅಂದರೆ ಇಲ್ಲಿ ನೋಡಿ V2 ಅಂದರೆ U1 ಪ್ಲಸ್ V2 ಈಸ್ ಈಕ್ವಲ್ ಟು 7 ಇದೆ. V2 ಈಸ್ 0 ಅಂತ U1 ಈಸ್ ಈಕ್ವಲ್ ಟು 7 ಆಯಿತು, ಆ್ಯಂಡ್ ನೆಕ್ಸ್ಟ್ ಇಲ್ಲಿ U2 ಪ್ಲಸ್ V2 ಈಸ್ ಈಕ್ವಲ್ ಟು 4 ಇದೆ, ಅಂದರೆ U2 ಪ್ಲಸ್ V2 ಈಸ್ ಆಲ್ರೆಡಿ 0 ಅಂದರೆ U2 ಈಸ್ ಈಕ್ವಲ್ ಟು 4 ಆಯಿತು, ಆ್ಯಂಡ್ ಇಲ್ಲಿ U3 ಪ್ಲಸ್ V2 ಈಸ್ ಆಲ್ರೆಡಿ 0 ದೇರ್ ಫೋರ್ ಈಸ್ ಈಕ್ವಲ್ ಟು 7, ದೇರ್ ಫೋರ್ U3 ಈಸ್ ಈಕ್ವಲ್ ಟು 7 ಆಯಿತು, ಆ್ಯಂಡ್ ಇಲ್ಲಿ U3 ಪ್ಲಸ್ V3 ಈಸ್ ಈಕ್ವಲ್ ಟು 7. U3 ಅಂದರೆ ಏನಿದೆ 7 ಇದೆ, ಪ್ಲಸ್ V3 ಈಸ್ ಈಕ್ವಲ್ ಟು 7, ದೇರ್ ಫೋರ್ V3 ಈಸ್ ಈಕ್ವಲ್ ಟು 7 ಮೈನಸ್ 7 ಬಿಕಮ್ಸ್ 0, ಆ್ಯಂಡ್ C11 ಅಂದರೆ U1 ಪ್ಲಸ್ V1 ಈಸ್ ಈಕ್ವಲ್ ಟು 5. U1 ಅಂದರೆ 7 ಇದೆ, ಪ್ಲಸ್ V1 ಈಸ್ ಈಕ್ವಲ್ ಟು 5, ದೇರ್ ಫೋರ್ V1 ಈಸ್ ಈಕ್ವಲ್ ಟು 5 ಮೈನಸ್ 7 ಬಿಕಮ್ಸ್ ಮೈನಸ್ 2. ಆ್ಯಂಡ್ ಈಗ ನಾವು ಬಂದಿರೋ ವ್ಯಾಲ್ಯೂನ ಬರೆದುಕೊಳ್ಳೋಣ. U1 7 ಇದೆ, U2 4, U3 7 ಇದೆ, ಆ್ಯಂಡ್ V1 ಮೈನಸ್ 2, V2 0 ಇದೆ, ಆ್ಯಂಡ್ V3 ಏನಿದೆ 0 ಇದೆ. ಸ್ಟೆಪ್ಪಲ್ಲಿ ಈ ಫಾರ್ಮುಲಾ ಕಂಪ್ಯೂಟ್ ಇನ್ Cij minus Ui minus Vj only for unallocated cells. Only for unallocated cells. ಅನ್ಅಲೋಕೇಟೆಡ್ ಸೆಲ್ಸ್ಗೆ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ x13 ಅಂದರೆ ಇದು I ಆಗುತ್ತೆ, ಇದು J ಆಗುತ್ತೆ, ಆ್ಯಂಡ್ ಇನ್ ದಿಸ್ ಫಾರ್ಮುಲಾ C13 ಮೈನಸ್ U1 ಮೈನಸ್ V3, ಆ್ಯಂಡ್ ಇನ್ ದಿಸ್ C13 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಏನಿದೆ 8 ಇದೆ,
8 minus u1 is 7 and v3 ಏನಿದೆ 0 ಇದೆ minus 0. 8 minus 7 is equal to 1 ಇದೆ. And the next allocated cell, unallocated cell is x21. C21 minus u2 minus v1. C21 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಏನಿದೆ 4 ಇದೆ. 4 ಮೈನಸ್ u2 ಅಂದರೆ 4 ಇದೆ ಮೈನಸ್ v1 ಮೈನಸ್ ಇಂಟು ಮೈನಸ್ ಪ್ಲಸ್ 2. 4 minus 4 0, 0 plus 2 is 2. And the next unallocated cell is x23. Second row third column ಅಂದರೆ 6 ಇದೆ. 6 ಅಂದರೆ C23 minus u2 minus v3 ಏನಿದೆ 6 ಇದೆ. u2 ಅಂದರೆ 4 ಇದೆ minus v3 is 0. 6 minus 4 is 2 now. And the next allocated cell is 3 1 ಅಂದರೆ ಥರ್ಡ್ ರೋ ಫಸ್ಟ್ ಕಾಲಮ್ ಏನಿದೆ 6 ಇದೆ. C31 minus u3 minus v1 ಏನಿದೆ ಇದು 6 ಇದೆ ಮೈನಸ್ u3 ಏನಿದೆ 7 ಇದೆ ಮೈನಸ್ v1 is minus 2 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2. 6 minus 7 minus 1 plus 2 becomes 1. Since all Cij minus ui minus vj values are positive, therefore the stage is reached and the optimal cost is ಅಂದರೆ total cost is equal to 5 into 65 plus 7 into 5 plus 4 into 30 plus 7 into 7 plus 7 into 43. ಇವು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೆ ನಮಗೆ 830 ಬರುತ್ತೆ. Therefore total cost is 830 and hence the proof.